ಸಂಕ್ರಾಂತಿ ಹಬ್ಬ ಒಂದು ಸುಗ್ಗಿಯ ಹಬ್ಬ. ಸುಗ್ಗಿಯು ಬಂದಿತು, ಹಿಗ್ಗನು ತಂದಿತು ನಾಡಿನ ಜನಕ್ಕೆಲ್ಲ ಅಂತ ಪ್ರಾಥಮಿಕ ಶಾಲೆಯಿಂದಲೇ ನಮ್ಮ ಮಕ್ಕಳು ಓದ್ತಾರೆ. ಅಂತ ಒಂದು ಸುಗ್ಗಿಯ ಹಬ್ಬ ಸಂಕ್ರಾಂತಿ. ಹಾಗೇನೆ ಸುಗ್ಗಿಯ ಹಲವು ಹಬ್ಬಗಳಿದ್ದಾವೆ. ಸಂಕ್ರಾಂತಿ ಒಂದು ಸುಗ್ಗಿ ಹಬ್ಬ ಆದರೆ ಅದರ ಯುಗಾದಿ ಅದು ಮತ್ತಿನ್ನೊಂದು ರೀತಿಯ ಸಂಭ್ರಮದ ಹಬ್ಬ. ಇದು ಸುಗ್ಗಿಯ ಸಂಭ್ರಮ, ಅದು ಕೂಡ ಒಂದು ಹೊಸ ಋತುವಿನ ಆರಂಭ ಮತ್ತು ಸುಗ್ಗಿಯ ಸಂಭ್ರಮ ಎರಡೂ ಕೂಡ ಸೇರ್ಕೊಂಡಿರುವಂತು. ಹಾಗೆ ಸುಗ್ಗಿಯ ಸಂಭ್ರಮದ ಹಬ್ಬ ಸಂಕ್ರಾಂತಿ. ಆದರೆ ಈ ಸುಗ್ಗಿಯ ಸಂಭ್ರಮ ಅನ್ನೋದೇನಿದೆ ಅದು ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಅವಧಿಯಲ್ಲಿ ಆಗತ್ತೆ. ಅಂದರೆ ಈಗ ಈ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಬಹುದೊಡ್ಡ ಹಬ್ಬ. ಅವರು 3-4 ದಿನ ಆಚರಿಸ್ತಾರೆ. ಇದನ್ನು 3-4 ದಿನ ಈ ಹಬ್ಬವನ್ನು ಆಚರಿಸಿ ಬಹಳ ಸಂಭ್ರಮ ಪಡ್ತಾರೆ. ಅವರ ಅತಿ ದೊಡ್ಡ ಹಬ್ಬ ಇದು. ಯಾತಕ್ಕೆ ಅಂತಂದ್ರೆ ಅವ್ರಿಗೆ ಮಳೆ ಬೀಳುವ ಕಾಲ ಏನಿದೆ ಅದು ಹಿಂಗಾರು ಮಳೆ. ಹಿಂಗಾರು ಮಳೆ ಆದ್ರಿಂದ ಆ ಹಿಂಗಾರು ಮಳೆಯ ಕಾಲದಲ್ಲಿ ಯಾವ ರೀತಿಯಾಗಿ ಮಳೆ ಬೀಳ್ತದೆ ಅನ್ನೋದ್ರ ಮೇಲೆ ಸುಗ್ಗಿ ಸಂಭ್ರಮ ತರ್ತದೆ ಅವರಿಗೆ ಸಂಕ್ರಾಂತಿಯಲ್ಲಿ. ಆಗ ತಾನೇ ಅವ್ರಿಗೆ ಹೊಸ ಬೆಳಸು ಬಂದಿರ್ತದೆ. ಹಾಗೆ ನಮ್ಮಲ್ಲಿ ಬೇರೆ ಬೇರೆ ಕಾಲದ ಮಳೆಯ ಒಂದು ರೀತಿ ಪದ್ಧತಿಗಳಿದ್ದಾವೆ. ಅದಕ್ಕೆ ತಕ್ಕಂತೆ ಸುಗ್ಗಿಯ ಹಬ್ಬ ಕೂಡ ವ್ಯತ್ಯಾಸ ಆಗ್ತಾ ಇತ್ತು. ಒಂದು ರೀತಿಯಲ್ಲಿ ಹೇಳೋದಾದ್ರೆ ನಮ್ಮ ಕರ್ನಾಟಕದ ಒಳಗಡೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಥವಾ ಸಂಕ್ರಮಣ ಅನ್ನೋದು ಸುಗ್ಗಿಯ ಹಬ್ಬ. ಅದರಲ್ಲೂ ಬಹಳ ಪ್ರಮುಖವಾಗಿ ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕಕ್ಕಿಂತ. ಅದರ ಕರಾವಳಿಯಲ್ಲಿ ಇದು ಸುಗ್ಗಿಯ ಕಾಲ ಅಲ್ಲ. ಅದರಿಂದ ಸುಗ್ಗಿಯ ಸಂಭ್ರಮ ಈ ಹಬ್ಬದ ಜೊತೆನಲ್ಲಿ ಅವ್ರಿಗಿಲ್ಲ. ಇದು ಆದ್ರಿಂದಾಗಿ ಸುಗ್ಗಿಯ ಹಬ್ಬ ಅಂದ ಕೂಡಲೇನೆ ಸುಗ್ಗಿ ಯಾವಾಗ ಬರ್ತದೆ, ಯಾವ ಪ್ರದೇಶದಲ್ಲಿ ಯಾರಿಗೆ ಯಾವಾಗ ಬೆಳೆ ಕೈ ಬರ್ತದೆ ಅನ್ನೋದ್ರ ಮೇಲೆ ಅವಲಂಬನೆ ಆಗತ್ತೆ ಅನ್ನೋದು. ಮತ್ತು ಸಂಕ್ರಾಂತಿ ಕೇವಲ ಸುಗ್ಗಿ ಹಬ್ಬ ಮಾತ್ರ ಅಲ್ಲ, ಅದು ಈ ಸಂಕ್ರಮಣ ಅಂತ ಏನ್ ಕರೀತಾರೆ, ಸಂಕ್ರಮಣ ಕಾಲದ ಹಬ್ಬ ಕೂಡ. ಸಂಕ್ರಮಣ ಕಾಲ ಅಂತ ಅಂದಾಗ ನಮ್ಮಲ್ಲಿ ಈಗ ಇದಕ್ಕೆ ಉತ್ತರಾಯಣ ಪುಣ್ಯಕಾಲದ ಆರಂಭ ಅಂತ ಕರೀತಾರೆ. ಈ ಉತ್ತರಾಯಣ ಪುಣ್ಯಕಾಲದ ಆರಂಭದ ದಿನ ಇದು ಅಂತ. ಇಲ್ಲಿವರೆಗೆ 6 ತಿಂಗಳ ಕಾಲ ದಕ್ಷಿಣಾಯನ ನಡೀತಾ ಇತ್ತು. ಮತ್ತೆ ಈಗ ಈ ಸಂಕ್ರಾಂತಿಯ ದಿನ ಉತ್ತರಾಯಣದ ಪುಣ್ಯಕಾಲ ಆರಂಭ ಆಗತ್ತೆ ಅಂತ. ಈ ಉತ್ತರಾಯಣದ ಪುಣ್ಯಕಾಲ ಆರಂಭ ಆಗತ್ತೆ ಅಂತ ಅನ್ನುವಾಗ ಅದು ಒಂದು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬಂದು ಹೊಸದಾಗಿ ಸೇರ್ತಾನೆ ಅನ್ನುವಂಥದ್ದು ಸಂಕ್ರಮಣ ಕಾಲ. ಇದು 6 ತಿಂಗಳಿಗೊಮ್ಮೆ ನಡೆಯುವಂತ ಬಹಳ ಪ್ರಮುಖವಾದಂತ ಸಂಕ್ರಮಣ ಕಾಲ ಇದು ಅನ್ನುವಂಥದ್ದು. ಮತ್ತೆ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಚಲನೆ ಅನ್ನುವಂಥದ್ದು, ಮತ್ತು ಚಳಿಗಾಲದಿಂದ ಮುಂದಕ್ಕೆ ವಸಂತ ಕಾಲ ಮತ್ತು ಬೇಸಿಗೆ ಮಳೆಗಾಲದ ಕಡೆಗೆ ಚಲನೆ ಅನ್ನುವಂಥದ್ದು ಈ ಸಂಕ್ರಾಂತಿಯ ಬಹುದೊಡ್ಡ ಮಹತ್ವ. ಆದರೆ ಈ ಸಂಕ್ರಮಣ ಕಾಲ ಅನ್ನೋದು ಪ್ರತಿ ತಿಂಗಳಿಗೂ ಒಂದೊಂದು ಬರ್ತಾ ಇರ್ತದೆ. ಪ್ರತಿ ತಿಂಗಳಿಗೂ ಕೂಡ ಒಂದೊಂದು ಸಂಕ್ರಮಣ ಕಾಲ ಇದೆ. 12 ಸಂಕ್ರಮಣ ಕಾಲ ಇದೆ. ಇದಕ್ಕೆ ಮಕರ ಸಂಕ್ರಮಣ ಕಾಲ ಅಂತ ಕರೀತಾರೆ. ಪ್ರತಿಯೊಂದು ಸಂಕ್ರಮಣ ಕಾಲಕ್ಕೂ ಕೂಡ ಒಂದೊಂದು ಬೇರೆ ಬೇರೆ ಹೆಸರಿದೆ. ಆಯಾ ಯಾವ ತಿಂಗಳಲ್ಲಿ ಅದು ನಡೆಯುತ್ತೆ ಅನ್ನೋದಕ್ಕೆ ಅವಲಂಬಿಸಿ ಇದು ಮಕರ ಸಂಕ್ರಮಣ ಕಾಲ ಅಂತ ಕೂಡ ಕರೀತಾರೆ. ಈ ಸಂಕ್ರಮಣ ಅಂದಾಗ, ಸಂಕ್ರಾಂತಿ ಅಂದಾಗ ಈ ಅಂಶವನ್ನ ನಾವು ಇದು ಮಾಡಬೇಕು. ಸಂಕ್ರಾಂತಿ ಅಂತ ಅನ್ನುವಂಥ ಪದದ ಅರ್ಥವೇ ಸಂಕ್ರಮಣ.
ಚಲನೆ ಚಲಿಸ್ತದೆ. ಸೂರ್ಯ ಒಂದು ನಿರ್ದಿಷ್ಟ ಜಾಗದಲ್ಲೇ ಇದ್ರೂ ಕೂಡ ಭೂಮಿ ಚಲಿಸ್ತದೆ. ಭೂಮಿಯ ಚಲನೆಗೆ ತಕ್ಕಂತೆ ಈ ಸಂಕ್ರಮಣ ಕಾಲಗಳು ಬರ್ತವೆ. ಇದರಲ್ಲಿ ನಾವು ಭಾರಿ ದೊಡ್ಡ ತಪ್ಪು ಕಲ್ಪನೆಯಲ್ಲಿ ನಮ್ಮ ಇಡೀ ದೇಶ ಇದೆ. ಏನಂತಂದ್ರೆ ಸೂರ್ಯ ಚಲಿಸ್ತಾನೆ ಅಂತ. ಅವನು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದ ದಕ್ಷಿಣಾಯನ ಕಾಲದಲ್ಲಿ, ಈಗ ಉತ್ತರ ದಿಕ್ಕಿಗೆ ಚಲಿಸ್ತಾನೆ ಸೂರ್ಯ ಅಂತ. ಸೂರ್ಯ ಚಲಿಸಲ್ಲ, ಚಲಿಸೋದು ಭೂಮಿ. ಆ ಭೂಮಿ ಚಲನೆಯ ಒಂದು ಕಾರಣದಿಂದ ಅದು ಸೂರ್ಯ ಹೆಚ್ಚು ಹೆಚ್ಚು ಬೆಳಕನ್ನ ಉತ್ತರದ ಕಡೆಗೆ ಬೀರ್ತಾನೆ ಅಂತ ಅನ್ನೋದು. ಅದರಿಂದಾಗಿ ಇದಕ್ಕೆ ಸಮಭಾಜಕ ವೃತ್ತದಿಂದ ಮೇಲ್ಗಡೆಗೆ ಚಳಿಗಾಲ ಕಡಿಮೆ ಆಗ್ತಾ ಸೂರ್ಯನ ಪ್ರಖರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದರ ಒಂದು ಮಹತ್ವ. ಮತ್ತು ಇದರಲ್ಲಿ ಉತ್ತರಾಯಣ ಪುಣ್ಯಕಾಲ ಅಂತ ಯಾಕಂತಾರೆ ಅನ್ನೋಂಥದ್ದು ಒಂದು ವಿಶೇಷ ಸಂಗತಿ ನಾವು ಇದು ಮಾಡ್ಕೋಬೇಕಾಗಿರುವಂಥ ವಿಷಯ. ಏನಂದ್ರೆ ಈ ಉತ್ತರಾಯಣ ಪುಣ್ಯಕಾಲ ಅಂತ ಅನ್ನೋದು, ಈ ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸ್ತಾನೆ. ಉತ್ತರದಲ್ಲಿ ಈ ಎಲ್ಲ ಪಂಚಾಂಗಗಳನ್ನ ಪೂರ್ತಿಯಾಗಿ ರಚಿಸಿದಂಥ ಆರ್ಯರು ಇದ್ರು. ಆರ್ಯರಿಗೆ ಚಳಿ ಒಳಗಡೆ ಗಡಗಡ ನಡುತ್ತಾ ಇರ್ತಾರೆ ಈ ನವೆಂಬರ್ ಡಿಸೆಂಬರ್ ಬಂದ್ರೆ. ಅಂತ ಸಂದರ್ಭದಲ್ಲಿ ನವೆಂಬರ್ ಡಿಸೆಂಬರ್ ಮತ್ತೆ ಜನವರಿಯಲ್ಲಿ ಕೂಡ ಅಂತ ಚಳಿಗಾಲದಿಂದ ಏನು ನಡುತ್ತಾ ಇದ್ರು, ಅದರಿಂದ ನಮಗೆ ಬಿಡುಗಡೆ ಆಗತ್ತೆ ಮುಂದಕ್ಕೆ ಅನ್ನುವಂಥ ಆಶಾಭಾವನದ ಸೂಚನೆ ಅವ್ರಿಗೆ. ಅದರಿಂದಾಗಿ ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯ ಚಲಿಸಿದ್ರೆ ಅವ್ರಿಗೆ ಪುಣ್ಯಕಾಲ. ಅವ್ರಿಗೆ ಪುಣ್ಯಕಾಲ ಅನ್ನೋದನ್ನೇ ಇಡೀ ದೇಶಕ್ಕೆ ಪುಣ್ಯಕಾಲ ಅನ್ನೋ ಥರ ಅವರು ಮಾಡಿದ್ದಾರೆ ಅನ್ನೋದೊಂದು ಅಂಶ. ಮತ್ತೆ ದಕ್ಷಿಣಾಯನ ಏನಿದೆ ಅದು ಪುಣ್ಯಕಾಲ ಅಲ್ಲ ಅಂತನ್ನೋಂಥ ಒಂದು ಇದನ್ನು ಕೂಡ ಅವರು ಕಟ್ಟಿದ್ದಾರೆ. ಈ ಅಂಶನೂ ಕೂಡ ಈ ಸಂಕ್ರಮಣದ ಜೊತೆಯಲ್ಲೇನೆ ಮಿಳಿತ ಆಗಿದೆ. ಮತ್ತೆ ಅದರ ಜೊತೆಯಲ್ಲೇನೆ ಇನ್ನೊಂದು ಅಂಶ ನಾವು ಇದು ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಈ ಜನವರಿ 14 ಅಥವಾ 15 ಪ್ರತಿ ವರ್ಷ ಏನು ಸಂಕ್ರಾಂತಿ ಬರ್ತದೆ, ಅದು ನಿಜವಾದ ಸಂಕ್ರಮಣ ಕಾಲ ಅಲ್ಲ. ನಿಜವಾದ ಉತ್ತರಾಯಣ ಸಂಕ್ರಮಣ ಕಾಲ ಅಲ್ಲ. ನಿಜ ಹೇಳೋದಾದ್ರೆ ಈ ಒಂದು ಸಂಕ್ರಮಣ ಜನವರಿ 14-15 ಅಂತ ಅನ್ನುವಂಥದ್ದು ಬಹಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಈ ಜನವರಿ 14-15ಕ್ಕೆ ಸಂಕ್ರಮಣ ಕಾಲ ಬರ್ತಿತ್ತು. ಆದರೆ ಸೂರ್ಯನ ಭೂಮಿಯ ವಾಲುವಿಕೆ ಭೂಮಿಯ ಚಲನೆಯ ಆಧಾರದ ಮೇಲೆ ಸಂಕ್ರಮಣದ ದಿನವೂ ಕೂಡ ವ್ಯತ್ಯಾಸ ಆಗ್ತಾ ಬಂದು ಈಗ ಎಲ್ಲಿದೆ ಅಂತಂದ್ರೆ, ಈಗ ಈ ಉತ್ತರಾಯಣ ಸಂಕ್ರಮಣ ಕಾಲ ಅನ್ನೋದು ಡಿಸೆಂಬರ್ 23-24 ಈ ಟೈಮಲ್ಲಿ ಬರ್ತದೆ. ಅಂದ್ರೆ ಕ್ರಿಸ್ಮಸ್ ಇದೆಯಲ್ಲ, ಕ್ರಿಸ್ಮಸ್ ಟೈಮಿಗೆ ಬರುತ್ತೆ. ಹೇಳೋದಾದ್ರೆ ಕ್ರಿಸ್ಮಸ್ ಕೂಡ ಸಂಕ್ರಮಣದ ಹಬ್ಬ. ಅದು ಕೂಡ ಒಂದು ಭೂಮಿಯ ಚಲನೆಯ ಆಧಾರದ ಮೇಲೆ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಚಲಿಸುವ ಒಂದು ಬಹಳ ಪ್ರಮುಖವಾದಂಥ ಘಟ್ಟದ ಹಬ್ಬ. ಹೇಳೋದಾದ್ರೆ ಕ್ರಿಸ್ಮಸ್ ಅನ್ನೋದು ಇಡೀ ಪ್ರಪಂಚದ ಒಳಗಡೆ ಅದು ಸಂಕ್ರಾಂತಿಯ ಹಬ್ಬ. ಮತ್ತು ನಮ್ಮ ಸಂಕ್ರಮಣ ಅಂತ ನಾವೇನು ಕರಿತಿದ್ದೀವಿ, ಅದು ಡಿಸೆಂಬರ್ 25ಕ್ಕೆ ಆಗ್ಬೇಕಾಗಿತ್ತು ಅಥವಾ 24ಕ್ಕೆ ಆಗ್ಬೇಕಾಗಿತ್ತು ಅಂತ ಬೇಕಾದ್ರೆ ಅನ್ಕೋಬಹುದು. ಹೀಗೆ ಅದರದ್ದು ವ್ಯತ್ಯಾಸ ಆಗ್ತಾ ನಮ್ಮ ಸಂಕ್ರಮಣ ಜನವರಿ 15 ಅಂತೇನಿದೆ ಈ ವರ್ಷ, ಅದು ಸಾವಿರಾರು ವರ್ಷದ ಹಿಂದೆ ಈ ಟೈಮಲ್ಲಿ ಈ ದಿನ ಸಂಕ್ರಮಣ ಆಗಿತ್ತು ಅನ್ನೋದ್ರ ಸೂಚನೆ ಅಷ್ಟೇ ಹೊರತು ಈಗ ಸಂಕ್ರಮಣ ಆಗಿದೆ ಅನ್ನೋದ್ರ ಸೂಚನೆ ಅಲ್ಲ ಅನ್ನುವಂಥದ್ದು. ಇದು ನಾವು ಈ ಅಸ್ಟ್ರಾನಮಿ ಅಂತ ಏನು ಕರಿತೀವಿ, ಖಭೌತ ವಿಜ್ಞಾನ ಅಥವಾ ಅಂತರಿಕ್ಷ ಕಾಯಗಳ ವಿಜ್ಞಾನ, ಅದರ ಆಧಾರದ ಮೇಲೆ ಇದು ಮಾಡ್ಬೋದಂಥ ವಿಷಯ. ಇರಲಿ, ಏನೇ ಆದ್ರೂ ಕೂಡ ಈಗ ನಮ್ಮ ರೈತರು
ಭಾರಿ ಉತ್ಸಾಹದಿಂದ ಈ ಸಂಕ್ರಾಂತಿ ಹಬ್ಬವನ್ನ ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅದು ಎತ್ತುಗಳಿಗೆ ಸಂಬಂಧಿಸಿದ ಹಬ್ಬ ಅಂತ ಅನ್ನುವಂಥ ರೀತಿಯಲ್ಲಿ ಪರಿಗಣಿಸಿದ್ದಾರೆ. ಅದು ಈ ಒಂದು ಹಬ್ಬದ ಸಂದರ್ಭದಲ್ಲಿ ಅವರು ಎತ್ತುಗಳನ್ನ ಸಿಂಗರಿಸೋದು, ಎತ್ತುಗಳ ಮೈ ತೊಳೆಯೋದು, ಸಿಂಗರಿಸೋದು, ಅದರ ಕೋಡುಗಳಿಗೆ ಎಲ್ಲನೂ ಕೂಡ ಬೇರೆ ಬೇರೆ ಕುಚ್ಚುಗಳನ್ನ ಕಟ್ಟೋದು, ಗಂಟೆಗಳನ್ನ ಕಟ್ಟೋದು, ಸಣ್ಣ ಸಣ್ಣ ಗಿಲಗಿಲ ಗೆಜ್ಜೆಗಳನ್ನ ಕಟ್ಟೋದು, ಮತ್ತು ಬೆನ್ನಿನ ಮೇಲೆ ಬಹಳ ಸುಂದರವಾದಂಥ ವಸ್ತ್ರವನ್ನು ಹೊದಿಸೋದು, ಇವನ್ನೆಲ್ಲ ಮಾಡ್ತಾರೆ. ಮತ್ತೆ ಎತ್ತುಗಳಿಗೆ ಪೂಜೆ ಮಾಡ್ತಾರೆ. ಕರ್ನಾಟಕದೊಳಗಡೆ ಸಂಜೆ ಹೊತ್ತು ಒಂದು ಕಿಚ್ಚು ಹಾಯಿಸೋದು ಅಂತ ಹೇಳ್ಬಿಟ್ಟು ಬೆಂಕಿ ಹಾಕಿ ಅದರ ಮೇಲೆ ಎತ್ತುಗಳನ್ನ, ಇಡೀ ಊರಿನ ಎತ್ತುಗಳನ್ನ ಸಾಲಾಗಿ ಓಡಿಸ್ತಾರೆ. ಆ ಸಾಲಾಗಿ ಓಡಿಸೋದ್ರ ಮೂಲಕ ಅದು ಆ ರೀತಿಯ ಇದರಿಂದ ಎತ್ತುಗಳ ಆರೋಗ್ಯ ಚೆನ್ನಾಗಿರ್ತದೆ ಅಂತೇಳಿ ಭಾವಿಸ್ತಾರೆ. ಮತ್ತು ಎತ್ತುಗಳಿಗೆ ಆ ಓಡಿಸಿದ ಮೇಲೆ, ಕಿಚ್ಚು ಹಾಯಿಸಿದ ಮೇಲೆ ಒಳ್ಳೆಯ ಆಹಾರವನ್ನು ಕೂಡ ಕೊಟ್ಟು ದೇವರಿಗೆ ನೆರೆ ಇಟ್ಟಿರ್ತಾರೆ. ಅದೇ ರೀತಿಯ ಈ ಹಬ್ಬದ ವಿಶೇಷದ ಅಡುಗೆಗಳೇನಿರ್ತವೆ, ಆ ಅಡುಗೆಗಳನ್ನ ಎತ್ತುಗಳಿಗೆ ಕೂಡ ಕೊಟ್ಟು ಅದನ್ನ ಸಂಭ್ರಮಿಸ್ತಾರೆ. ಇದು ಎತ್ತುಗಳ ಹಬ್ಬ, ಹಸುಗಳ ಹಬ್ಬ ಅಲ್ಲ. ಇದೊಂದು ಕೂಡ ವಿಶೇಷ. ಬಹಳ ಪ್ರಮುಖವಾಗಿ ವ್ಯವಸಾಯಕ್ಕೆ ಸಾಧಕವಾದಂಥ ಎತ್ತುಗಳೇನಿದ್ದಾವೆ, ಎತ್ತುಗಳನ್ನ, ಆ ಎತ್ತುಗಳ ಶ್ರಮವನ್ನ ಗೌರವಿಸೋ ದಿನ ಅಂತೇಳಿ ನಮ್ಮ ರೈತರು ಅದನ್ನು ಆಚರಿಸ್ತಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾದಂಥ ಅಂಶ, ಮುಖ್ಯವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಇದು ಅವರೆಕಾಯಿನ ಸುಗ್ಗಿಯ ಕಾಲ ಮತ್ತು ಕಡಲೆಕಾಯಿ ಕೂಡ ಈ ಸಂದರ್ಭದಲ್ಲಿ ಬೆಳೆ ಬಂದಿರೋ ಕಾಲ. ಅದರಿಂದಾಗಿ ಅವರೆಕಾಯಿ ಮತ್ತು ಕಡಲೆಕಾಯಿ ಅಥವಾ ಶೇಂಗಾ ಅಂತ ಏನಂತಾರೆ, ಅವೆರಡನ್ನು ಕೂಡ ಬೇಯಿಸೋದು, ಅದ್ರ ಜೊತೆಲಿ ಗೆಣಸು, ಸಿಹಿ ಗೆಣಸನ್ನ ಬೇಯಿಸೋದು, ಇದು ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಮಾಡ್ತಾರೆ. ಅದನ್ನ ಯಾವುದೇ ರೀತಿ ಉಪ್ಪು ಖಾರ ಏನು ಹಾಕದೇನೆ ಅವರೆಕಾಯಿ ಮತ್ತು ಕಡಲೆಕಾಯಿನ ತಿನ್ನೋದು ಸಾಮಾನ್ಯವಾದಂಥ ರೂಢಿ. ಇದು ಈ ಸುಗ್ಗಿಯ ಬೆಳೆಸನ್ನ ಮೊದಲು ನಾವು ತಿಂತಿದ್ದೀವಿ ಅನ್ನೋ ಭಾವನೆಯಿಂದ ಅದನ್ನು ಮಾಡ್ತಾರೆ. ಮತ್ತೆ ಅದ್ರ ಜೊತೆ ಒಳಗಡೆ ಇನ್ನೊಂದು ಬಹಳ ಪ್ರಮುಖವಾದಂಥ ಇದು ಈ ಸಂದರ್ಭದಲ್ಲಿ ಅಂತಂದ್ರೆ ಪೊಂಗಲ್ ಮಾಡ್ತಾರೆ. ಮುಖ್ಯವಾಗಿ ತಮಿಳುನಾಡಲ್ಲಿ ಇದನ್ನ ಪೊಂಗಲ್ ಹಬ್ಬ ಅಂತಲೇ ಕರೀತಾರೆ. ಅವರು ಪೊಂಗಲ್ ಅನ್ನುವಂಥ ತಿನಿಸನ್ನ ಮಾಡ್ತಾರೆ. ಅದೊಂದು ಸಿಹಿ ತಿನಿಸು, ಬೆಲ್ಲ ಮತ್ತು ಅಕ್ಕಿ ಮಾಡಿದಂಥ ಇದು. ಅದನ್ನು ಸಾಮಾನ್ಯವಾಗಿ ಮನೆಯ ಒಳಗಡೆ ಮಾಡಲ್ಲ, ಮನೆಯ ಹೊರಗಡೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿ ಸಾಲಾಗಿ ಮಡಿಕೆಗಳನ್ನ ಇಟ್ಟು, ಇಟ್ಟಿಗೆಗಳು ಮೊದಲಾದಂಥ ಇದನ್ನ ಕಲ್ಲುಗಳನ್ನ ಜೋಡಿಸದಂತ ಒಲೆ ಮಾಡಿ ಅದ್ರ ಮೇಲೆ ಮಡಿಕೆ ಒಳಗಡೆ ಬೇಯಿಸಿ ಅದನ್ನ ಅವರು ತಿಂತಾರೆ. ಅದನ್ನ ದೇವರ ಪ್ರಸಾದ ಅಂತ ಹೇಳಿ ತಿಂತಾರೆ. ಇದೊಂದು ಸಾಮೂಹಿಕವಾಗಿ ತಮಿಳುನಾಡಲ್ಲಿ ಆಚರಿಸೋ ಹಬ್ಬ. ಆದರೆ ಕರ್ನಾಟಕದ ಒಳಗಡೆ ಕೇವಲ ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ಮುಖ್ಯವಾಗಿ ನಗರಗಳಲ್ಲಿ ಮಾತ್ರ ಈ ಪೊಂಗಲ್ನ ತಯಾರಿಸ್ತಾರೆ. ಅದರಲ್ಲಿ ಸಿಹಿ ಪೊಂಗಲ್ ತಯಾರಿಸ್ತಾರೆ, ಖಾರದ ಪೊಂಗಲ್ ಕೂಡ ತಯಾರಿಸಿ ಇದು ಮಾಡ್ತಾರೆ. ಆದರೆ ಹಳ್ಳಿಗಳಲ್ಲಿ ಈ ರೀತಿ ಪೊಂಗಲ್ ತಯಾರಿಸೋದು ಅಂತ ಅನ್ನೋದು ಹೆಚ್ಚು ರೂಢಿನಲ್ಲಿ ಇಲ್ಲ. ದಕ್ಷಿಣ ಕರ್ನಾಟಕದ ಹಳ್ಳಿಗಳಲ್ಲಿ ಕೂಡ ಅವರು ಸಾಮಾನ್ಯವಾಗಿ ಇಲ್ಲಿ ವಡೆ, ಪಾಯಸ ಇಲ್ಲಿ ವಿಶೇಷವಾದಂಥ ಹಬ್ಬ ಅಂತ ಹೇಳ್ಬಿಟ್ಟು ಮಂಡ್ಯ ಜಿಲ್ಲೆನಲ್ಲಿ ನನಗೆ ಹೇಳ್ತಾ ಇದ್ರು. ನಾನು ಇವತ್ತು ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿನಲ್ಲಿ ಇದ್ದೀನಿ, ಅಲ್ಲಿ ಹೇಳ್ತಾ ಇದ್ರು. ಹೀಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಆಚರಿಸಿದ್ರು ಕೂಡ ಸಂಭ್ರಮ ಮಾತ್ರ ಒಂದೇ. ಮತ್ತೆ ಅದ್ರಲ್ಲಿ ಬಹಳ ಪ್ರಮುಖವಾಗಿ ಎತ್ತುಗಳನ್ನ ಪೂಜಿಸೋದು, ಎತ್ತುಗಳ ಶ್ರಮವನ್ನ ಗೌರವಿಸೋದು, ಮತ್ತು ಎತ್ತುಗಳು ಆರೋಗ್ಯವಾಗಿರ್ತವೆ ಇದನ್ನ ಆಚರಿಸಿದ್ರೆ ಅಂತೇಳಿ ನಂಬ್ಕೊಳ್ಳೋದು ಒಂದು ಬಹಳ ಈ ಸಂದರ್ಭದ ಒಂದು ಇದು. ಮುಖ್ಯವಾಗಿ ಇನ್ನೊಂದು ಆಚರಣೆ ಈ ಹಬ್ಬದ ಜೊತೆಲಿ ಜೋಡಿಸ್ಕೊಂಡಿರೋದು ಅಂದ್ರೆ ಎಳ್ಳು ಮತ್ತು ಬೆಲ್ಲನ ಬೀರೋದು ಅಂತ, ಎಳ್ಳು ಬೀರೋದು ಅಂತ ಕರೀತಾರೆ. ಎಳ್ಳು ಮತ್ತು ಬೆಲ್ಲ ಜೊತೆನಲ್ಲಿ ಸಕ್ಕರೆ ಅಚ್ಚುಗಳು ಇಂಥವನ್ನೆಲ್ಲನೂ ಕೂಡ ಮಾಡಿ ಅದನ್ನ ಸಣ್ಣ ಸಣ್ಣ ಇದರ ಒಂದು ದೊಡ್ಡ ಪಾತ್ರೆಗಳಲ್ಲಿ ಹಾಕೊಂಡು ಮನೆಗೆ ಹೋಗಿ ಒಂದಿಷ್ಟು ಕೊಟ್ಬಿಟ್ಟು ಬರ್ತಾರೆ. ಹಂಗೆ ಎಳ್ಳನ್ನ ಕೊಟ್ಟು, ಎಳ್ಳು ಬೆಲ್ಲ ಕೊಟ್ಟು, ಎಳ್ಳು ಬೆಲ್ಲನ ಆ ಮನೆಯವರು ಕೊಟ್ಟಿದ್ದನ್ನು ತಾವು ತಗೊಂಡು ಬರ್ತಾರೆ. ಹಿಂಗಾಗಿ ಪರಸ್ಪರ ಎಳ್ಳು ಬೆಲ್ಲದ ವಿನಿಮಯ ಆಗ್ತದೆ. ದಸರೆಯಲ್ಲಿ
ಉತ್ತರ ಕರ್ನಾಟಕದಲ್ಲಿ ಬನ್ನಿ ಹಬ್ಬದಲ್ಲಿ ಹೇಗೆ ಬನ್ನಿಯನ್ನ ವಿನಿಮಯ ಮಾಡ್ಕೊಂತಾರೆ, ಬನ್ನಿಯನ್ನ ವಿನಿಮಯ ಮಾಡಿಕೊಂಡು ಬಂಗಾರದಂಗಿರೋಣ ಅಂತ ಅಂತಾರೆ. ಅದೇ ರೀತಿ ಎಳ್ಳು ಬೆಲ್ಲ ಬೀರಿ ಒಳ್ಳೆ ಮಾತಾಡೋಣ ಅಂತ ಅನ್ನೋದು ಈ ಹಬ್ಬದ ಒಂದು ಮಾತು. ಇದು ನಾವೆಲ್ಲರೂ ಕೂಡ ಗಮನಿಸ್ಬೇಕಾದಂತ. ಇವತ್ತು ದ್ವೇಷವನ್ನ ಎಲ್ಲಾ ಕಡೆ ಹರಡ್ತಾ ಇರುವಂತ ಸಂದರ್ಭದಲ್ಲಿ, ಧರ್ಮಗಳ ನಡುವೆ ದ್ವೇಷ ವಿಪರೀತ ದಿನದಿಂದ ದಿನ ಪ್ರತಿಯೊಂದು ದಿನವೂ ಕೂಡ ಹೆಚ್ಚು ಮಾಡ್ತಾ ಇರುವಂತ ಸಂದರ್ಭದಲ್ಲಿ, ಒಂದೊಂದು ಸಣ್ಣ ದೊಡ್ಡ ಘಟನೆಗಳನ್ನು ಕೂಡ ಅದನ್ನ ದ್ವೇಷವನ್ನ ಹಬ್ಸೋದಕ್ಕೋಸ್ಕರನೇ ಉಪಯೋಗಿಸ್ತಾ ಇರುವಂತ ಸಂದರ್ಭದಲ್ಲಿ, ಆ ದ್ವೇಷದ ಶಕ್ತಿಗಳು ಇವತ್ತು ಮನೆಗೆ ಹೋಗಿ ಅಕ್ಷತೆಯ ಕಾಳನ್ನು ಕೊಟ್ಟು ರಾಮನ ಇದನ್ನ ಮಾಡ್ತೀವಿ. ಯಾವುದು ಅಪೂರ್ಣವಾದಂತ ರಾಮ ಮಂದಿರ, ಯಾವುದೇ ಕಟ್ಟಡ ಅಪೂರ್ಣವಾಗಿದ್ರೆ, ಯಾವುದೇ ದೇವಾಲಯ ಅಪೂರ್ಣ ಆಗಿದ್ರೆ, ಅಪೂರ್ಣವಾದಂತ ಮಂದಿರದಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಬಾರದು ಅನ್ನೋದು ಇಡೀ ಭಾರತದಲ್ಲಿ ಸಾವಿರಾರು ವರ್ಷದಿಂದ ಎಲ್ಲರೂ ಅನುಸರಿಸ್ಕೊಂಡ್ಬಂದಿರುವಂತ ಒಂದು ಪದ್ಧತಿ ಮತ್ತು ಒಂದು ಶಾಸ್ತ್ರ. ಆದ್ರೆ ಶಾಸ್ತ್ರದ ಬಗ್ಗೆ ಬಹಳ ದೊಡ್ಡ ಗೌರವ ಇದೆ ನಮಗೆ ಅಂತ ಹೇಳುವಂತ ಜನ ಇವತ್ತು ಅಪೂರ್ಣವಾದಂತ ರಾಮ ಮಂದಿರದಲ್ಲಿ ಹೋಗಿ ರಾಮನನ್ನು ಕೂಡಿಸೋದು ಮತ್ತು ಅದನ್ನು ಉಪಯೋಗಿಸ್ಕೊಂಡು ಮನೆಗೆ ಹೋಗಿ ಅಕ್ಷತೆಯನ್ನು ಕೊಡೋದು, ದೀಪ ಹಚ್ಚಿರಿ ಅಂತ ಹೇಳೋದು, ಇವೆಲ್ಲದರ ಮೂಲಕ ರಾಮನನ್ನ ಬಗ್ಗೆ ಗೌರವ ಮತ್ತೆ ಪ್ರೀತಿ ಇರುವಂತ ನಮ್ಮ ಜನರನ್ನ ರಾಮ ನಮ್ಮ ಮಂದಿರವನ್ನು ಬಳಸಿ ಅದನ್ನು ದ್ವೇಷಕ್ಕೆ ಕಡೆಗೆ ಚಲಿಸುವಂಥದ್ದು, ದ್ವೇಷ ಭಾವನೆ ಹರಡೋದಕ್ಕೆ ಅದನ್ನು ಸಾಧನವಾಗಿ ಬಳಸ್ತಾ ಇರುವಂಥದ್ದು ಬಹಳ ವಿಷಾದದ ಸಂಗತಿ. ಅಂತ ಸಂದರ್ಭದಲ್ಲಿ ನಾವು ಎಳ್ಳು ಬೆಲ್ಲ ಬೀರಿ ಒಳ್ಳೆ ಮಾತಾಡೋಣ ಅನ್ನೋಂಥ ಈ ಭಾವನೆ ಇದೆಯಲ್ಲ, ಸಾವಿರಾರು ವರ್ಷದಿಂದ ನಮ್ಮ ದೇಶದಲ್ಲಿ ಬೆಳೆದು ಬಂದಿರೋಂಥ ಭಾವನೆ, ಆ ಭಾವನೆಯನ್ನ ಉಜ್ಜೀವಿಸ್ಬೇಕಾಗಿದೆ, ಪುನರುಜ್ಜೀವಿಸ್ಬೇಕಾಗಿದೆ. ಮತ್ತು ಈ ದ್ವೇಷದ ವಿರುದ್ಧವಾದಂತ ಒಂದು ಸಾಧನವಾಗಿ ಈ ಎಳ್ಳು ಬೆಲ್ಲ ಬೀರಿ ಒಳ್ಳೆ ಮಾತಾಡೋಣ. ಧರ್ಮದ ಜನರ ನಡುವೆ ನಾವು ಈ ಎಳ್ಳು ಬೆಲ್ಲ ಬೀರೋಣ. ಮತ್ತೆ ಸುಗ್ಗಿ ಅಂತ ಅನ್ನೋದು ಎಲ್ಲ ರೈತರಿಗೂ ಸುಗ್ಗಿನೇ. ಮುಸ್ಲಿಂ ಬೆಳೆಗಾರ ಇದ್ರು, ಕ್ರಿಶ್ಚಿಯನ್ ಬೆಳೆಗಾರ ಇದ್ರು, ಹಿಂದೂ ಬೆಳೆಗಾರ ಇದ್ರು, ಎಲ್ರಿಗೂ ಕೂಡ ಸುಗ್ಗಿನೇ. ಆದ್ರೂ ಎಲ್ರೂ ಕೂಡ ಸುಗ್ಗಿಯ ಸಂಭ್ರಮ ಪಡ್ತಾರೆ. ಮತ್ತೆ ನಮ್ಮ ಹಳ್ಳಿಗಳಲ್ಲಿರುವಂತ ಎಲ್ಲ ಧರ್ಮಗಳ ಜನರು, ಎಲ್ಲ ಜಾತಿಗಳ ಜನರು ಕೂಡ ಇಂಥ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸ್ತಾರೆ ಅಂತ ಅನ್ನೋವಾಗ ನಾವು ಈ ಎಳ್ಳು ಬೆಲ್ಲ ಬೀರಿ ಒಳ್ಳೆ ಮಾತಾಡೋದನ್ನ ಎಲ್ಲರೂ ಕೂಡ ಕಲೀಲಿ. ಎಲ್ಲರೂ ಕೂಡ ಪರಸ್ಪರವಾಗಿ ಒಳ್ಳೆ ಮಾತಾಡ್ತಾ ಪ್ರೀತಿಯಿಂದ ಸೌಹಾರ್ದದಿಂದ ಬಾಳೋಣ. ಇಡೀ ದೇಶದ ಒಳಗಡೆ ಸೌಹಾರ್ದ ನೆಮ್ಮದಿ ನೆಲೆಸ್ಲಿ ಅಂತೇಳಿ ಆಶಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ.